ಪಿಂಗಾರದಲ್ಲಿ ಮಣ್ಣು ಪರೀಕ್ಷಾ ಸೌಲಭ್ಯವೂ ಇದೆ. ಅಂದರೆ ರೈತರು ಮಣ್ಣು ತಂದು ಕೊಟ್ಟರೆ ಅದರ ಪರೀಕ್ಷೆ ಮಾಡಿ ಅವರಿಗೆ ಮೊಬೈಲ್ನ ಮೂಲಕ ಅವರಿಗೆ ಅದರ ರಿಪೋರ್ಟನ್ನು ರವಾನಿಸಲಾಗುವುದು. ಇದರಲ್ಲಿ ಮುಖ್ಯ ಈಗ ಪ್ರಶ್ನೆ ಇರುವುದೇನೆಂದರೆ, ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು? ಈಗ ಮನುಷ್ಯನಾದವನಿಗೆ ಆವಾಗ ಯಾವುದೇ ಕಾಯಿಲೆ ಬಂದರೂ ಮೊದಲಿಗೆ ಹೇಳುವಂಥದ್ದು ಬ್ಲಡ್ ಟೆಸ್ಟ್ ಮಾಡಿ ಅಂತ ಹೇಳಿ. ಅಂದರೆ ಈ ಮಣ್ಣಿನ ಆರೋಗ್ಯದ ಮಟ್ಟ, ಅದರಲ್ಲಿರುವಂಥ ಎಲಿಮೆಂಟ್ಸು, ಅದರಲ್ಲಿರುವಂಥ pH ಇದೆಲ್ಲವನ್ನು ನೋಡಿಕೊಂಡು ನಾವು ಗೊಬ್ಬರವನ್ನು ಕೊಡುವುದು ಬಹಳ ಉತ್ತಮ. ಇದು ಒಂದು ರೀತಿಯ ನಮಗೆ ಗೈಡ್ ಆಗಿ ನಿಲ್ತದೆ. ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಯಾವುದನ್ನೆಲ್ಲ ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ರೈತ ಮಾಡಲಿಕ್ಕೆ ಮಣ್ಣು ಪರೀಕ್ಷೆ ಬಹಳ ಉತ್ತಮ. ಇದು ಕೇಂದ್ರ ಸರ್ಕಾರದ ಮೂಲಕವೂ ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನುವಂಥ ಕೊಡುವಂಥದ್ದು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟಿನ ನಿರ್ದೇಶನದ ಪ್ರಕಾರವಾಗಿ ಈ ರೀತಿ ಮಣ್ಣು ಪರೀಕ್ಷಾ ಯಂತ್ರಗಳನ್ನು ತಯಾರಿಸುವವರು ಅದಕ್ಕೆ ಬೇಕಾದ ಯಂತ್ರವನ್ನು ತಯಾರಿಸಿ ಈಗ ಯಾರ್ಯಾರು ಅದನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆಯೋ ಅಂಥವರಿಗೆ ಅಳವಡಿಸಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಪಿಂಗಾರ ಕೂಡ ಈ ಕೃಷಿ ತಂತ್ರ ಅನ್ನುವಂಥ ಒಂದು ಯಂತ್ರವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಅದಕ್ಕೆ ಬೇಕಾದ ಬಂಡವಾಳವನ್ನು ನಾವು ಹೂಡಿ ನಾವು ಅದನ್ನು ಖರೀದಿಸಿದ್ದೇವೆ. ಅದರಲ್ಲಿ ಈ ಹಾಲು ಸೊಸೈಟಿಗಳಲ್ಲಿ ಫ್ಯಾಟ್ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅಥವಾ SNF ಎಷ್ಟಿದೆ ಅಂತ ನೋಡಲಿಕ್ಕೆ ಬೇಕಾದಂಥ ಒಂದು ಯಂತ್ರ ಇದೆ. ಅಲ್ಲಿ ಕೂಡ ಅದನ್ನು ಒಂದು ರೀತಿಯ ಒಂದು ಸೊಲ್ಯೂಷನನ್ನು ಹಾಕಿ ಹಾಲಿಗೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಯಂತ್ರಕ್ಕೆ ಫೀಡ್ ಮಾಡಿ ಇಮ್ಮಿಡಿಯೇಟ್ ರಿಸಲ್ಟ್ ಬರ್ತದೆ. ಅದೇ ರೀತಿ ಇಲ್ಲಿ ಕೂಡ ಮಣ್ಣಿನ ಬೇರೆ ಬೇರೆ ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಲು ಬೇರೆ ಬೇರೆ ಸೊಲ್ಯೂಷನನ್ನು ಹಾಕಿ ಕರಗಿಸಿ ಅದನ್ನು ಫೀಡ್ ಮಾಡಬೇಕಾಗತ್ತೆ. ಹಾಗೆ ನಮ್ಮಲ್ಲಿ ಈಗ ಒಂದು 15 ಎಲಿಮೆಂಟ್ಗಳನ್ನು ಇಲ್ಲಿ ಟೆಸ್ಟ್ ಮಾಡಿ ಹೇಳಲಾಗುತ್ತದೆ. ಅದರ ಪ್ರತಿಯೊಂದರದ್ದು ರಿಪೋರ್ಟು ಒಮ್ಮೆಲೆ ಒಂದೇ ಇದರಲ್ಲಿ PDF ಫಾರ್ಮ್ನಲ್ಲಿ ಸಿಗ್ತದೆ. ಅದನ್ನು ನೋಡಿಕೊಂಡು ಅದರಲ್ಲೇ ರೆಕಮೆಂಡೇಶನ್ ಕೂಡ ಇರ್ತದೆ. ಯಾವ ರೀತಿ ಎಷ್ಟೆಷ್ಟನ್ನು ಯಾವ ರೀತಿ ಹಾಕಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಅದರಲ್ಲಿ ಅದೇ PDF ಫೈಲ್ನಲ್ಲಿ ಬರ್ತದೆ. ಅದನ್ನು ನೋಡಿಕೊಂಡು ರೈತ ಮುಂದುವರಿಬೋದು. ಈಗ ಮಣ್ಣು ಪರೀಕ್ಷೆಗೆ ಮಣ್ಣು ಹೇಗೆ ತೆಗಿಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಪಿಂಗಾರದಲ್ಲಿ ಬರೀ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತದೆ, ರೈತ ಅದಕ್ಕೆ ಸರಿಯಾಗಿ ಮಣ್ಣನ್ನು ತಂದು ಕೊಡಬೇಕು. ಮಣ್ಣನ್ನು ಎಲ್ಲಿಂದ ತೆಗಿಬೇಕು? ಈಗ ಒಬ್ಬರಿಗೆ ಒಂದು 10 ಎಕರೆ ಇದ್ದರೆ ಒಂದು ಜಾಗದಲ್ಲಿ ಸಾಕ? ಇಲ್ಲ, ಒಂದು 10-6 ಜಾಗದಲ್ಲಿ ತೆಗಿಬೇಕು. ಇಲ್ಲ, ಒಂದು ತಟ್ಟಿನಲ್ಲಿ ತೆಗಿಬೇಕು. ಈ ತಟ್ಟಿನಲ್ಲಿ ತೆಗೆಯುವಾಗ ಒಂದು ಏನಂದರೆ, ಒಂದು ಮರದ ಅಡಿಕೆ ಮರಕ್ಕೆ ನಾವು ಮುಖ್ಯವಾಗಿ ಹೇಳುವಂಥದ್ದು. ಗದ್ದೆಗಾದರೆ ಬೇರೆ ರೀತಿ ಮಾತಾಡ್ಬೋದು. ನಾನು ಹೆಚ್ಚು ಅಡಿಕೆ ತೋಟವೇ ಇರುವ ಕಾರಣ ನಾನು ಅಡಿಕೆ ಬಗ್ಗೆ ಮಾತಾಡ್ತೇನೆ ಇಲ್ಲಿ. ಅಡಿಕೆ ತೋಟದಲ್ಲಿ ಹಲವರು ಮಾಡ್ತಾ ಇರೋ ತಪ್ಪೇನೆಂದರೆ, 4 ಮರದ ಮಧ್ಯದಲ್ಲಿ ಇರುವ ಖಾಲಿ ಜಾಗದಿಂದ ತೆಗೆದು ಮಣ್ಣು ತರ್ತಾರೆ. ಅದಲ್ಲ, ಈ ಮಣ್ಣು ಪರೀಕ್ಷೆ ಮಾಡಬೇಕಾದ್ದು ಎಲ್ಲಿ ಅಂತಂದರೆ, ಮರದ ಬೇರು ಎಲ್ಲಿ ಆಕ್ಟಿವ್ ಆಗಿದೆ, ಎಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರುವಂಥ ಜಾಗ ಇದೆ. ಅಂದರೆ ಅಡಿಕೆ ಮರದ ಬೇರು ಒಂದು ಸೈಡ್ಗೆ 2 ಫೀಟಿಗಿಂತ ಜಾಸ್ತಿ ಹೋಗೋದಿಲ್ಲ, ಅಥವಾ ಹೆಚ್ಚು ಅಂದರೆ 3 ಫೀಟ್ ಹೋಗ್ತದೆ. ಹಾಗಾಗಿ ನಾವು ಒಂದು 2 ಫೀಟ್ ದೂರದಲ್ಲಿ ಒಂದು V ಆಕಾರದಲ್ಲಿ ಅದರ ಮಣ್ಣನ್ನು ಫಸ್ಟ್ ತೆಗಿಬೇಕು. ಅದನ್ನು ಹೇಗೆ ಅಂತ ತೋರಿಸ್ತೇವೆ ಈಗ ನೋಡಿ. ಇದು ಒಂದು ಸಾಧಾರಣ 2 ಫೀಟು ಉದ್ದ ಇದೆ. ಹಾಗಾಗಿ ಈ 2 ಫೀಟ್ ದೂರದಲ್ಲಿ, ಅಂದರೆ ಈಗ ನೋಡಿ, ಗುಳಿಯಾಗಿದ್ದರೆ, ಅಡಿಕೆ ಮರದ ಗುಳಿಯಾಗಿಯೇ ಇದ್ದರೆ, ಬೇರೆ ಬೇರೆ ನೀವು ನೋಡ್ಬೋದು, ಇಲ್ಲಿ ಅಡಿಕೆ ಮರದ ಗುಳಿಯಾಗಿಯೇ ಇದೆ. ಈಗ ಹೆಚ್ಚಿನ ಕಡೆಗಳಲ್ಲಿ ಗುಳಿ ಇರುವುದಿಲ್ಲ, ಅದು ತುಂಬಿರ್ತದೆ. ಆ ತುಂಬಿದ್ರೆ ನಮಗೆ ದೊಡ್ಡ ಸಮಸ್ಯೆ ಇಲ್ಲ. ಈ ರೀತಿ ಗುಂಡಿಯಾಗಿ ಇದ್ದರೆ ನಮ್ಗೆ ಎಲ್ಲಿ 2 ಫೀಟು ಸಿಗ್ತದೆ ಅಂದರೆ ಈ ಸೈಡಿನಲ್ಲಿ ಆಗಬೇಕಷ್ಟೇ. ನಾನೀಗ ಚೌಕದ ಮೂಲೆಗೆ ಹೋಗ್ತೇನೆ. ಇಲ್ಲಿ ತೆಗಿ, ಇಲ್ಲಿ ತೆಗಿ, ತೆಗಿ. ಹಾಂ ಹಾಂ, ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ನೋಡಿ. ಹಾಂ, ಸರಿ, 4 ಕಡೆಯಿಂದ ತಿಳಿಸಿ. ಎಸಿ ಬೇಡ, ಇಲ್ಲೇಡು. ಹಾಕು ಹಾಕು ಹಾಕು, ಅದು ಜಾಸ್ತಿ ಕುತ್ತಾಯಿತು. ಇನ್ನೊಮ್ಮೆ ತಿರುಗಿ ಹೊಡಿ. ಹಾಕಿ, ಇಲ್ಲೇಡು, ಇಲ್ಲೇಡು. ಸ್ವಲ್ಪ ಚಾರೆ ಆಗಲಿ, ಸ್ವಲ್ಪ ದೊಡ್ಡದು ಬರಲಿ, ಇನ್ನೊಂದು ಅಗಲ ಬರಲಿ, ಮುಂದಕ್ಕೆ ಬರಲಿ. ಅಲ್ಲ, ಮುಂದಕ್ಕೆ ಇಲ್ಲಿಂದ. ಹಾಂ, ಸರಿ, ಹೋಗಲಿ ಅದು ಕೆಳಗೆ. ಇನ್ನೊಮ್ಮೆ
ಇನ್ನೊಮ್ಮೆ ಇಲ್ಲಿಗೆ ಇನ್ನು ಮುಂದೆ. ಸರಿ. ಈಗ ನೋಡಿ, ಒಂದು ಅರ್ಧ ಅಡಿ ಆಳಾಯಿತು, ಇಷ್ಟಾದರೂ ಸಾಕು. ಇಷ್ಟಾದ ನಂತರ ಈ ಸೈಡಿನಿಂದಲೂ ಮಣ್ಣನ್ನು ಕೆರೆಸಿ ತೆಗಿಬೇಕು. ತೆಗಿ. ಈ ಕಡೆಯಿಂದ ಹಾಕು, ತೆಗೆಬೇಕು. ಈ ರೀತಿ ಮಣ್ಣನ್ನು ತೆಗೆದಾಗ ಅದರಲ್ಲಿರುವಂಥ ಕಸ ಕಡ್ಡಿಗಳು ಅಥವಾ ಹರಳುಗಳು, ಕಲ್ಲು, ಇಂಥದ್ದನ್ನೆಲ್ಲ ನಾವು ಬೇರ್ಪಡಿಸಿ ತೆಗಿಬೇಕು ಹೊರಗೆ. ಈ ರೀತಿ ಮಣ್ಣು ಪರೀಕ್ಷೆಗೆ ನಾವು ತೆಗೆದಂಥ ಸ್ಯಾಂಪಲು ಇನ್ನು 3-4 ಕಡೆಯಲ್ಲಿ ತೆಗೆಯುವುದಾದರೆ 4 ಕಡೆಯಲ್ಲಿ ತೆಗೆದದ್ದನ್ನು ಮಿಕ್ಸ್ ಮಾಡಬೇಕು, ಸರಿಯಾಗಿ ಬೆರಕೆ ಮಾಡಿ. ನಂತರ ಇದರಲ್ಲಿ ನಮಗೆ ಹೆಚ್ಚು ಬೇಡ, ಒಂದು ಅರ್ಧ ಕಿಲೋದಷ್ಟು ಇಷ್ಟೇ ಬೇಕಾಗಿರೋದು. ಇಷ್ಟು ಮಣ್ಣನ್ನು ನೀವು ತಂದು ಕೊಡಬೇಕು ಪಿಂಗಾರಕ್ಕೆ. ಅಲ್ಲಿ ಅದಕ್ಕೆ ಪರೀಕ್ಷೆಗೆ ತಗೊಳ್ತಾರೆ. ಸರಿಯಾಗಿ ಬೆರಕೆ ಮಾಡಿರೋದು. ಇದರಲ್ಲಿ ಜಾಸ್ತಿ ತೇವಾಂಶ ಇದ್ದರೆ, ಅಂದರೆ ಈಗ ನಾವು ತೆಗೆದದ್ದು ಈಗ ಡಿಸೆಂಬರ್ನಲ್ಲಿ, ಒಂದು ವೇಳೆ ಅಕ್ಟೋಬರ್ನಲ್ಲಿ ಅಥವಾ ಸೆಪ್ಟೆಂಬರ್ನಲ್ಲಿ ತೆಗೆಯುವಾಗ ಸ್ವಲ್ಪ ತೇವಾಂಶ ಜಾಸ್ತಿ ಇರ್ಬೋದು. ಆ ರೀತಿ ತೇವಾಂಶ ಇದ್ದರೆ ಅದನ್ನು ನೆರಳಿನಲ್ಲಿ ಸ್ವಲ್ಪ ಒಣಗಿಸಿ ಈ ರೀತಿ ಉದುರಾಗಿ ಇರುವಂಥ ಮಣ್ಣನ್ನು ತರಬೇಕು. ಜಾಸ್ತಿ ತೇವಾಂಶ ಇರುವುದು ಬೇಡ. ಇಷ್ಟು ಮಣ್ಣಿದ್ರೆ ಸಾಕು. ಮಣ್ಣು ಪರೀಕ್ಷೆ ಹೆಚ್ಚಾಗಿ ನಾವು ಗೊಬ್ಬರ ಕೊಡುವುದಕ್ಕಿಂತ ಮೊದಲು ಮಾಡುವುದು ಉತ್ತಮ. ಅಂತಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡೋದು ಬಹಳ ಉತ್ತಮ. ಯಾವ ಸಮಯದಲ್ಲಿ ಕೂಡ ಮಣ್ಣು ಪರೀಕ್ಷೆ ಮಾಡ್ಬೋದು. ಗೊಬ್ಬರ ಕೊಟ್ಟಿದ್ದಿದ್ರೆ ಅದಕ್ಕೆ ಒಂದು 3 ತಿಂಗಳು 4 ತಿಂಗಳು ನಂತರ ತೆಗಿಬೇಕು. ಅಂತಂದರೆ ನೀವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಗೊಬ್ಬರ ಕೊಟ್ಟಾಗಿದೆ ಅಂತ ಆದರೆ ನಾವು ಜನವರಿ ಫೆಬ್ರವರಿ ತನಕ ಕಾಯಬೇಕು. ಆ ನಂತರ ಮಣ್ಣು ಪರೀಕ್ಷೆಗೆ ತೆಗಿಬೇಕು. ಅಂದರೆ ನಾವು ಹಾಕಿದ ಗೊಬ್ಬರವನ್ನೇ ನಾವು ಪುನಃ ಪರೀಕ್ಷೆಗೆ ಹೋದಾಗ ಆಗಬಾರ್ದು. ಅಷ್ಟೇ, ಅದಕ್ಕೆ ನಾವು ಗಮನ ಕೊಡಬೇಕು. ಇಲ್ಲದೇ ಇದ್ದರೆ ಸೆಪ್ಟೆಂಬರ್ನಲ್ಲಿ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತೆ ಬೇಕಾದಷ್ಟು ಸುಣ್ಣವನ್ನು ಕೊಟ್ಟು ಆಮೇಲೆ ಅದಕ್ಕೆ ಗೊಬ್ಬರವನ್ನು ಕೊಡೋದು ಬಹಳ ಉತ್ತಮವಾದ ಕ್ರಮ. ಇದಕ್ಕೆ ನಿಗದಿ ಅಂತೇನಿಲ್ಲ, ವರ್ಷಕ್ಕೊಮ್ಮೆ ಆದರೂ ಮಾಡಲೇಬೇಕು. ಹಾಗೆ ಅಂತೇಳಿ ಅದು ಕಡ್ಡಾಯ ಅಂತಲ್ಲ, ವರ್ಷಕ್ಕೆ 2 ಸಲ ಮಾಡಿಸುವುದು ಉತ್ತಮವೇ, ಇಲ್ಲ ಅಂತಲ್ಲ. ಹಾಗೆಂತೇಳಿ 1 ಸಲ ಮಾಡಿದರೂ ಸಾಕು. ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಳ್ಳಲಾಗುವುದು. ಹಾಗಾಗಿ ರೈತರು ಸಮರ್ಪಕವಾಗಿ ಸ್ಯಾಂಪಲನ್ನು ಅವರ ತೋಟದಲ್ಲಿ ತೆಗೆದು ಅದನ್ನು ಹದವಾಗಿ ಒಣಗಿಸಿ ಅದನ್ನು ತಗೊಂಡು ಬರಬೇಕು. ಒಣಗಿಸೋದು ಅಂದರೆ ಅದನ್ನು ನೆರಳಲ್ಲೇ ಒಣಗಿಸಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು. ಅದು ಜಾಸ್ತಿ ಒಣಗಿರಬೇಕಾದ್ದು ಅಲ್ಲ, ಹದವಾಗಿರಬೇಕು. ಹಾಗೆ ತರುವಾಗ ಅವರ ಅಡ್ರೆಸ್ಸು, ಅದಕ್ಕೆ ಬೇಕಾದ ದಾಖಲಾತಿ, ಆಮೇಲೆ RTC, ಯಾಕೆಂದರೆ ಸರ್ವೆ ನಂಬರ್ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾಗಿ RTC ಅಥವಾ ಸರ್ವೆ ನಂಬರ್ ಸರಿಯಾಗಿ ಗೊತ್ತಿದ್ದರೆ ಅದನ್ನು ಹೇಳಬೇಕು. ಯಾವ ಬೆಳೆಯನ್ನು ಬೆಳಿಲಿಕ್ಕೆ ಇರುವುದು ಅನ್ನೋದು, ಯಾವ ಬೆಳೆ ಇರುವ ತೋಟದಲ್ಲಿ ಇದು ಮಾಡಿರೋದು ಅನ್ನೋದನ್ನು ನಮೂದಿಸಬೇಕು. ಆ ರೀತಿ ಅದನ್ನು ಕೊಟ್ಟರೆ ಇಲ್ಲಿ ಅದಕ್ಕೆ ಹೆಚ್ಚು ಕಮ್ಮಿ ಕಡಿಮೆ ಪಕ್ಷದಲ್ಲಿ 2 ದಿವಸ ಟೈಮ್ ಬೇಕು ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಲಿಕ್ಕೆ. ಹಾಗೆ ಮಾಡುವಂಥ ಯಾವ ಎಲಿಮೆಂಟ್ಗಳ ಬಗ್ಗೆ ಮಾಡ್ತದೆ ಅನ್ನೋದನ್ನು ಹೇಳ್ತೇನೆ. ಇಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂದರೆ NPK ಮುಖ್ಯವಾಗಿ ಅದನ್ನು 3 ಮಾಡ್ತದೆ. ಆಮೇಲೆ pH ಎಷ್ಟು ಅಂತ ಹೇಳ್ತದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ EC ಎಷ್ಟು ಅಂತ ಹೇಳ್ತದೆ, ಕಾರ್ಬನ್ ಕಂಟೆಂಟ್ ಎಷ್ಟಿದೆ ಅಂತ ಹೇಳಲಿಕ್ಕಿದೆ. ಅದಲ್ಲದೆ ಇದರಲ್ಲಿ ಸಲ್ಫರು, ಜಿಂಕು, ಬೋರಾನು, ಐರನ್ನು, ಮ್ಯಾಂಗನೀಸು, ಕಾಪರು, ಇದಿಷ್ಟನ್ನು ಹೇಳಲಿಕ್ಕೆ ಇದೆ. ಇದಿಷ್ಟಕ್ಕೂ ಈ ರೀತಿಯ ಒಂದು ರಿಪೋರ್ಟು, ಅಂದರೆ ಅದನ್ನು ನಿಮಗೆ ಸರಿಯಾದ ಕಲರ್ ರಿಪೋರ್ಟೇ ಬರ್ತದೆ. ಆ ರೀತಿ ರಿಪೋರ್ಟು ನಿಮಗೆ ಮೊಬೈಲ್ ಮೂಲಕವೇ ನಿಮ್ಮ ಅಲ್ಲಿಗೆ ಬರ್ತದೆ. ಅದನ್ನು PDF ಫಾರ್ಮಲ್ಲಿ ಇರ್ತದೆ. ಅದನ್ನು ನೀವು ನೋಡಿ, ಇದರಲ್ಲಿ ಕೆಳಗಡೆ ಅದಕ್ಕೆ ಇರುವ ರೆಕಮೆಂಡೇಶನ್, ಅಂದರೆ ಏನೇನು ಹಾಕಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ಕೆಳಗಡೆ ಬರ್ತದೆ. ಆ ರೆಕಮೆಂಡೇಶನ್ನ ಪ್ರಕಾರ ರೈತರು ಅದಕ್ಕೆ ಬೇಕಾದ ಫರ್ಟಿಲೈಸರನ್ನು, ಗೊಬ್ಬರವನ್ನು ಅಥವಾ ಸುಣ್ಣವನ್ನು ಹಾಕಿ ಸಮರ್ಪಕವಾಗಿ ಅವರು ಕೃಷಿಯನ್ನು ಮಾಡ್ಬೋದು. ಇದರಿಂದ ಅವರ ಭೂಮಿಯ ಹೆಲ್ತ್, ಅಂದರೆ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗ್ತದೆ ಮತ್ತು ಬೆಳೆ ಚೆನ್ನಾಗಿ ಬರ್ತದೆ, ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಆಗ್ತದೆ, ಬೆಳೆಗಳು ಚೆನ್ನಾಗಿ ಬರ್ತದೆ. ಪಿಂಗಾರ ಸಂಸ್ಥೆಯಲ್ಲಿ ಮಣ್ಣು ಪರೀಕ್ಷೆಗೆ
ಪಿಂಗಾರದ ಸದಸ್ಯರಿಗೆ 500 ರೂಪಾಯಿ ಚಾರ್ಜು ಪ್ಲಸ್ GST. ಹಾಗೆ ಸದಸ್ಯರಲ್ಲದವರಿಗೆ 600 ರೂಪಾಯಿ ಪ್ಲಸ್ GST. ಅಂದರೆ ಸದಸ್ಯರಿಗೆ 590 ರೂಪಾಯಿಯು, ಸದಸ್ಯರಲ್ಲದವರಿಗೆ 708 ರೂಪಾಯಿಯನ್ನು ಚಾರ್ಜ್ ಮಾಡಲಾಗುವುದು. ಇಲ್ಲಿ ಬಂದು ಅವರ ದಾಖಲಾತಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಅವರು ಪೇಮೆಂಟನ್ನು ಕೊಟ್ಟು ಹೋದರೆ ಆಯಿತು. ಅವರ ಮನೆಗೆ, ಅವರ ಮೊಬೈಲ್ಗೆ ಇದೆಲ್ಲವೂ ಬರ್ತದೆ. ಹಾಗಾಗಿ ಅವರು ಅದರಲ್ಲೇ ನೋಡಿಕೊಂಡಿರ್ಬೋದು. ಇಲ್ಲ ಸರಿಯಾದ ರಿಪೋರ್ಟ್ ಬೇಕು ಅಂತ ಹೇಳಿ ಪುನಃ ಇಲ್ಲಿಗೆ ಬಂದರೂ ಅದಕ್ಕೆ ರಿಪೋರ್ಟನ್ನು ಕೊಡಲಾಗುವುದು. ಹಲವರಿಂದ ನಮಗೆ ಫೋನ್ ಬರ್ತದೆ, ನೀವೇ ಬಂದು ಸ್ಯಾಂಪಲ್ ತೊಗೊಂಡು ಹೋಗ್ತೀರಾ ಸಾಯಿಲ್ ಟೆಸ್ಟ್ ಮಾಡಲಿಕ್ಕೆ ಅಂತೇಳಿ. ಖಂಡಿತ ಇಲ್ಲ, ನಾವೇ ಸ್ಯಾಂಪಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ. ಆದರೆ ನಮ್ಮ ಸೌಲಭ್ಯವನ್ನು ಪಡಿತಾ ಇದ್ದು, ಈಗ ನಿಮ್ಮ ಅಡಿಕೆ ಕೊಡಲಿಕ್ಕಿದೆ ಅಥವಾ ಏನೋ ಗೊಬ್ಬರ ಬೇಕಿದೆ, ನಮ್ಮ ವಾಹನ ನಿಮ್ಮಲ್ಲಿಗೆ ಬರಲಿಕ್ಕಿದೆ, ಅಂಥ ಸಂದರ್ಭಗಳಲ್ಲಿ ನೀವು ತೆಗೆದಿಟ್ಟರೆ ಸ್ಯಾಂಪಲನ್ನು ನಾವು ತೊಗೊಂಡೋಗಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕಳಿಸ್ಬೋದು. ಹಾಗೆ ಅಂತೇಳಿ ತೋಟದಲ್ಲಿ ಮಣ್ಣನ್ನು ಒಕ್ಕಿ ಸ್ಯಾಂಪಲ್ ತೆಗೆಯುವಂಥ ಕೆಲಸವನ್ನು ಖಂಡಿತ ಮಾಡಲಿಕ್ಕೆ ನಮ್ಮಲ್ಲಿ ಈಗ ಸೌಲಭ್ಯ ಇಲ್ಲ. ಹಾಗಾಗಿ ಅದನ್ನು ನಿರೀಕ್ಷೆ ಬೇಡ. ನೀವು ಸ್ಯಾಂಪಲ್ ತೆಗಿಬೇಕು. ಯಾವ ರೀತಿ ನಾವು ಸ್ಯಾಂಪಲ್ ತೆಗೆಯೋದನ್ನು ತೋರಿಸಿಕೊಟ್ಟಿದ್ದೇವೆ, ಆ ರೀತಿ ಸ್ಯಾಂಪಲ್ ತೆಗೀರಿ. ನಿಮ್ಮ ತಟ್ಟಿನಲ್ಲಿ ಎಷ್ಟು ಸ್ಯಾಂಪಲ್ ಬೇಕಾದ್ರೆ ತೆಗೆದು ಅದನ್ನು ನೀವು ಕೊಡ್ಬೋದು. ಅದಕ್ಕೆ ಸರಿಯಾಗಿ ನಾವು ಟೆಸ್ಟ್ ಮಾಡಿ ಕೊಡ್ತೇವೆ.